ಟಾಪಿಕ್ ಇಸ್ ಅಬೌಟ್ ಹೌ ಮೆನಿ ಮೀಲ್ಸ್ ಇಸ್ ಐಡಿಯಲ್ ಇನ್ ಅ ಡೇ ಅಂತ. ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾ ಇದ್ರಿ, ಸುಮಾರು ಜನ ನಾನು ಕೇಳ್ತಾ ಇದ್ರಿ, ಮ್ಯಾಮ್ ದಿನ ನಾವು ಹೆಲ್ದಿ ಆಗಿರ್ಬೇಕಂದ್ರೆ ದಿನಕ್ಕೆ ಎಷ್ಟು ಮೀಲ್ಸ್ ತಗೋಬೇಕು, ಯಾವ ಥರ ಮೀಲ್ಸ್ ತಗೋಬೇಕು ಅಂತ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನನ್ನ ಸ್ಮಾಲ್ ಸಜೆಷನ್ನು ಹೆಲ್ದಿಯಾಗಿ ಫಿಟ್ ಆಗಿ ಇರಬೇಕು ಅನ್ನೋರಿಗೆ, ಫಸ್ಟ್ ಆಫ್ ಆಲ್ ಪ್ಲೀಸ್ ಜಂಕ್ ಫುಡ್ನ ಅವಾಯ್ಡ್ ಮಾಡಿ. ಸೆಕೆಂಡ್ ಆಫ್ ಆಲ್, ಇಫ್ ಎಟ್ ಆಲ್ ನೀವು ಜಂಕ್ ಫುಡ್ನ ತಿಂದ್ರೂ ರೇರ್ ಆಗಿ ಆಪ್ಷನಲ್ ಆಗಿ ಟ್ರೈ ಮಾಡಿ ಅಷ್ಟೇ ಔಟ್ಸೈಡ್ ಫುಡ್ಸು, ಬಟ್ ರೆಗ್ಯುಲರ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ, ತುಂಬ ಇಂಪ್ಯಾಕ್ಟ್ ಆಗುತ್ತೆ ಹೆಲ್ತ್ ಮೇಲೆ. ಥರ್ಡ್ಲಿ ಏನಂದರೆ, ಸ್ಟಾರ್ಟ್ ಯುವರ್ ಡೇ ವಿತ್ ಪ್ರೋಟೀನ್ ಶೇಕ್. ಮಾರ್ನಿಂಗ್ ನಿಮ್ಮ ಬ್ರೇಕ್ಫಾಸ್ಟ್ ಬಂದು ಬರೀ ಪ್ರೋಟೀನ್ ಶೇಕೇ ಆಗಿರಬೇಕು, ಎಸ್ಪೆಷಲಿ ವೆಜಿಟೇರಿಯನ್ಸ್ ಅವರಿಗೆ. ಬಿಕಾಸ್ ವೆಜಿಟೇರಿಯನ್ಸ್ ಅವರಿಗೆ ಪ್ರೋಟೀನ್ಸ್ ಅಬ್ಸಾರ್ಪ್ಷನ್, ಬಾಡಿನಲ್ಲಿ ಪ್ರೋಟೀನ್ ಅಬ್ಸಾರ್ಪ್ಷನ್ ಕಮ್ಮಿ ಇರುತ್ತೆ. ಪ್ಲಸ್ ನಾನ್ ವೆಜ್ ತಿಂದೇ ಇರೋ ಕಾರಣ ಪ್ರೋಟೀನ್ ಎಕ್ಸ್ಟರ್ನಲ್ ಸೋರ್ಸ್ ಅಲ್ಲಿ ಸಿಗೋದು ತುಂಬಾ ಕಡಿಮೆ, ತುಂಬಾ ಲಿಮಿಟೆಡ್ ಆಪ್ಷನ್ಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಎಸ್ಪೆಷಲಿ ವೆಜಿಟೇರಿಯನ್ಸ್ ಅವರು ಸ್ಟಾರ್ಟ್ ಯುವರ್ ಡೇ ವಿತ್ ಪ್ರೋಟೀನ್ ಶೇಕ್. ಅಂಡ್ ಲಂಚ್ ಬಂದು ನೀವು ಪ್ಲೇಟ್ನ ಡಿವೈಡ್ ಮಾಡ್ಕೊಳ್ಳಿ. ಸ್ವಲ್ಪ ರೈಸು, 1 ಚಪಾತಿ, ಅದ್ರ ಜೊತೆಗೆ ಜಾಸ್ತಿ ಲೆಂಟಿಲ್ಸ್ ಇರಬೇಕು, ಅ ಕಪ್ ಆಫ್ ಲೆಂಟಿಲ್ಸ್ ಆರ್ ಅ ಕಪ್ ಆಫ್ ಲೆಗ್ಯೂಮ್ಸ್ ಇರಬೇಕು ನಿಮ್ಮ ಮೀಲ್ ಪ್ಲೇಟ್ನಲ್ಲಿ. ಆ್ಯಂಡ್ ಟು ಎಂಡ್ ದ ಮೀಲ್ 1 ಗ್ಲಾಸ್ ಆಫ್ ಬಟರ್ ಮಿಲ್ಕ್ ತಗೊಳ್ಳಿ. ಈ ಥರ ಮಾಡೋದ್ರಿಂದ ನಿಮ್ಮ ಪೋರ್ಷನ್ ಡಿವೈಡ್ ಆಗುತ್ತೆ. ಸೊ ನಿಮಗೆ ಏನೇನು ದಿನ ಸರಿ ಆಗಷ್ಟು ವಿಟಮಿನ್ಸು, ಮಿನರಲ್ಸು, ನ್ಯೂಟ್ರಿಷನಲ್ಸ್ ಫ್ಯಾಕ್ಟ್ಸ್ ಏನೇನು ಬೇಕಾಗುತ್ತೆ ನಮ್ಮ ಬಾಡಿಗೆ ಅದೆಲ್ಲಾನು ನಿಮಗೆ 1 ಮೀಲಲ್ಲಿ ಸಿಗತ್ತೆ. ಆ್ಯಂಡ್ ಯಾವುದೇ ಲಂಚ್ ಪೂರ್ತಿಯಾಗಿ ನೀವು ತಿನ್ನಬೇಕು, ನಿಮ್ಮ ಬಾಡಿಗೆ ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಪ್ಲಸ್ ಅದರಿಂದ ಕೆಟ್ಟ ಫ್ಯಾಟು ಸ್ಟೋರ್ ಆಗಬಾರ್ದು ಅಂದರೆ ಯು ಶುಡ್ ಯೂಸ್ ಯುವರ್ ಗೀ ಅಲಾಂಗ್ ವಿತ್ ಯೋರ್ ಫುಡ್. ಹೆಂಗೆ ಗೀ ಯೂಸ್ ಮಾಡೋದಂದ್ರೆ, ಕಾಯಿಸಿ ಬಾಯ್ಲ್ ಮಾಡಿ ಲಿಕ್ವಿಡ್ ಆದಮೇಲೆ ಆ ಲಿಕ್ವಿಡೇಟೆಡ್ ಗೀನ ಈ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನಿ. ಸೊ ಇದರಿಂದ ನಮಗೆ ತುಂಬ ಒಳ್ಳೇದಾಗತ್ತೆ, ಈಸಿ ಟು ಡೈಜೆಸ್ಟ್ ಆಲ್ಸೋ. ಫುಡ್ ಏನು ತಿಂದಿರ್ತೀರ ಅದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಇದು ಸೆಕೆಂಡ್ ಮೀಲ್ ನಿಮಗೆ. ಥರ್ಡ್ ಮೀಲ್ ಬಂದು ನಿಮ್ಮ ಡಿನ್ನರ್. ಸೊ ಡಿನ್ನರ್ ಹೆಂಗೆ ಮಾಡ್ತೀರಾ ಅಂತಂದ್ರೆ, ರಿಸ್ಟ್ರಿಕ್ಟ್ ಟು ವೆರಿ ಲಿಮಿಟೆಡ್ ಕ್ಯಾಲರೀಸ್ ಕೌಂಟ್ ಮಾಡ್ಕೊಂಡು ತಿನ್ನೋದಕ್ಕೆ ಕಷ್ಟ ಅನ್ನೋರಿಗೆ ಏನು ಮಾಡ್ತೀರಾ, 1 ಫ್ರೂಟು ಇಲ್ಲಾಂದ್ರೆ 1 ಕಪ್ ಆಫ್ ವೆಜಿಟೇಬಲ್ ಸಲಾಡ್ ತಗೊಳ್ಳಿ. ಇಲ್ಲ ನನಗೆ ಇಷ್ಟರಲ್ಲೇ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನನಗೆ ಹಸಿವು ನೀಗಲ್ಲ, ನಿದ್ದೆ ಬರಲ್ಲ ಅನ್ನೋ ಇಶ್ಯೂಸ್ ಇರೋರಿಗಾದ್ರೆ ತುಂಬ ಕಮ್ಮಿ ಕ್ವಾಂಟಿಟಿನಲ್ಲಿ ಸಾಫ್ಟ್ ಫುಡ್ಸ್ನ ತಿನ್ನಿ. ಅಂದರೆ ಗಂಜಿ ಆಗಿರ್ಬೋದು, ರವೆ ಗಂಜಿ ಆಗಿರ್ಬೋದು, ರಾಗಿ ಗಂಜಿ ಆಗಿರ್ಬೋದು, ಇಲ್ಲಾಂದರೆ ಓಟ್ಸ್ ಇರ್ಬೋದು. ಈ ಥರ ಏನಾದರೂ 1 ಕಪ್ಪು ತಗೊಳ್ಳಿ ಸಾಕು. ಇಲ್ಲಾಂದರೆ ಅವಲಕ್ಕಿ, ಉಪ್ಪಿಟ್ಟು ಯಾವುದಾದ್ರೂ ಓಕೆ, 1 ಕಪ್ ತಗೊಳ್ಳಿ. ದಿಸ್ ಇಸ್ ಯುವರ್ ಡಿನ್ನರ್. ಸೊ ಇಷ್ಟು ಮಾಡೋದ್ರಿಂದ ನಿಮ್ಮ ಡೇಗೆ ಸಫಿಷಿಯೆಂಟ್ ಆಗಿ ಸಿಗಬೇಕಾಗಿರೋಷ್ಟು ಆಹಾರ ಸಿಕ್ಕಿರುತ್ತೆ. ಇನ್ಫ್ಯಾಕ್ಟ್ ನಿಮಗೆ ಬೇಕಾದಷ್ಟಕ್ಕಿಂತ ಜಾಸ್ತಿನೇ ನೀವು ತಗೊಂಡಿರ್ತೀರ. ಬಟ್ ಇಷ್ಟು ವರ್ಷಗಳ ಕಾಲ ನೀವು ಫ್ರೀಕ್ವೆಂಟ್ ಈಟಿಂಗ್ನ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಸಡನ್ ಆಗಿ ಅದನ್ನ ಸ್ಕಿಪ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಪ್ಯಾಟ್ರನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಟು ಚೇಂಜ್ ಯುವರ್ ಲೈಫ್ ಸ್ಟೈಲ್. ಆಮೇಲೆ ನೀವು ಫ್ರೀಕ್ವೆಂಟ್ ಆಗಿ ಬೆಳಗ್ಗೆ ತಿಂಡಿ ಆದಮೇಲೆ ಗ್ಯಾಪಲ್ಲಿ ಏನಾದರೂ ತಿನ್ನೋದು, ಲಂಚಿಗೆ ಮುಂಚೆ, ಲಂಚ್ ಆದಮೇಲೆ ಸಾಯಂಕಾಲ ಟೈಮು ಮಲ್ಕೊಂಡು ಎದ್ದಿರ್ತೀವಿ, ಕಾಫಿ ಜೊತೆ ಸ್ನ್ಯಾಕ್ಸ್ ಬೇಕು ಅನ್ನೋದು, ಇದನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಕ್ಯಾಲರಿ ಕೌಂಟ್ ಕೂಡ ರೆಸ್ಟ್ರಿಕ್ಟ್ ಆಗುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಕೂಡ ಸ್ವಲ್ಪ ಹೆಲ್ದಿಯಾಗಿ ಚೇಂಜ್ ಆಗುತ್ತೆ. ಥ್ಯಾಂಕ್ ಯು.